ಕಲಬುರಗಿ ಜಿಲ್ಲೆಯ ರೇವೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾರ್ಚ್ 4, 2025 ನೈಟ್ ಅಂದಾಜು 9:15 to 9:30 ಮಧ್ಯ ಅವಧಿಯಲ್ಲಿ ದಿಕ್ಸಂಗ ಟು ಸ್ಟೇಷನ್ ಗಾನ್ಗಾಪುರ್ ರೋಡ್ ಮಧ್ಯದಲ್ಲಿ ಇಬ್ಬರು ವ್ಯಕ್ತಿಗಳು ಮಲ್ಲಿನಾಥ್ ತಂದೆ ಶಿವಾನಂದ್ ಹಿರೇಗೊಂಡ ಮತ್ತು ಮಲ್ಲಿನಾಥ್ ತಂದೆ ಗೌಡಪ್ಪ ಗೌಡ ಪೊಲೀಸ್ ಪಾಟೀಲ್ ಇವರು ದಿಕ್ಸಂಗ ಬೀದವರು. ಅವರು ಮೋಟಾರ್ ಸೈಕಲ್ ಮೇಲೆ ಹೋಗ್ತಿರುವಾಗ ಇಬ್ಬರು ಅನ್ನೋನ್ ಪರ್ಸನ್ಸ್ ಪಲ್ಸರ್ ಬೈಕ್ ಮೇಲೆ ಬಂದು ಅವ್ರನ್ನ ಅಡ್ಡಗಟ್ಟಿ ಅವರು ನಿಲ್ಲಿಸಿ ಅವರ ಕಡೆ ಇರುವಂತಹ ಮೋಟಾರ್ ಸೈಕಲ್ ಅನ್ನು ರಾಬರಿ ಮಾಡಿಕೊಂಡು ಹೋಗಿರ್ತಾರೆ. ಇದು ಇಮಿಡಿಯೇಟ್ ಆಗಿ ನಾವು ರೇವೂರು ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 13/2025 ರಾಬರಿ ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ. ತಕ್ಷಣ ಡಿವೈಎಸ್ಪಿ ಆನಂದ್ ಗೋಪಿ ಅವರ ಸೂಪರ್ವಿಷನ್ ನಲ್ಲಿ ಸಿಪಿಐ ಚೆನ್ನಯ್ಯ ಹಿರೇಮಠ್ ಅವರು ಮತ್ತು ಪಿಎಸ್ಐ ಸೋಮಲಿಂಗ ಒಡಿಯಾರ್, ರಾಹುಲ್ ಪಾವಡೆ, ಕಮಲು ರಾಥೋಡ್ ಪಿಎಸ್ಐಸು ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಯಲ್ಲಾಲಿಂಗ ಕರ್ಸಗಿ, ಆನಂದ್ ಹಿರೇಮಠ್, ರಾಜು ಕಲ್ಯಾಣ್ಕರ್, ಭಗವಂತರಾಯ್ ಬಿರಾದಾರ್, ಬೀರಣ್ಣ, ವಿಶ್ವನಾಥ್ ಅಕ್ಕಲ್ಕೋಟ, ಚಿದಾನಂದ್ ಬಿರಾದಾರ್, ನಿಂಗಣ್ಣ ಕನ್ನಿ, ಯಲ್ಲಾಲಿಂಗ ಹುಡುಗಿ, ಶ್ರೀಕಾಂತ್ ಖಾನಾಪುರ, ಶಿವಯ್ಯ, ರಾಜಶೇಖರ್ ಇವರೆಲ್ಲ ಸೇರಿ ಸಪರೇಟ್ 3 ಟೀಮ್ಸ್ ಮಾಡಲಾಗಿದೆ. ಅದು ನೈಟ್ 9:30 ಸಮಯದಲ್ಲಿ ರಾಬರಿ ಆಗಿರುತ್ತದೆ. ಬೆಳಿಗ್ಗೆ 4 ಗಂಟೆಗೆ ಈ ಕೃತ್ಯವನ್ನು ಮಾಡಿರುವಂತಹ ಅಫೆನ್ಸ್ ಮಾಡಿರುವಂತಹ ಇಬ್ಬರಿ ಆರೋಪಿಗಳನ್ನು ಮತ್ತು ಅವರು ರಾಬರಿ ಮಾಡಿರುವಂತಹ ಬೈಕ್ ಅನ್ನು ಮತ್ತು ಆ ಅಫೆನ್ಸ್ ಮಾಡಲಿಕ್ಕೆ ಅವರು ಯೂಸ್ ಮಾಡಿರುವಂತಹ ಪಲ್ಸರ್ ಬೈಕ್ ಅನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಆರೋಪಿ ಹೆಸರು ನೋಡಿದಾಗ ಸುಧಾಕರ್ ತಂದೆ ಗುಂಡಪ್ಪ ಮದಗುನ್ಕಿ ಅಂತ 26 ವರ್ಷ, ಡ್ರೈವರ್ ಕೆಲಸ, ದುತ್ತರ್ಗಾಂವ್ ಗ್ರಾಮ, ಆಲಂದ್. ಎರಡನೇ ಆರೋಪಿ ರಾಹುಲ್ ತಂದೆ ರೇವಣ್ ಸಿದ್ದಪ್ಪ 19 ಇಯರ್ಸ್, ಕೂಲಿ ಕೆಲಸ, ಬಟ್ಟರ್ಗಿ ಗ್ರಾಮ, ಆಲಂದ್ ಅವರು. ಇದರಲ್ಲಿ ನಾವು ಅಫೆನ್ಸ್ ಯೂಸ್ ಮಾಡಿರುವಂತಹ ವೆಪನ್ ಯೂಸ್ ಮಾಡಿರುವಂತಹ ಬೈಕು ಮತ್ತು ಕಳೆದೋಗಿರುವ ಬೈಕ್ ಎರಡು ಅಂದಾಜು 1,50,000 ಮೌಲ್ಯದ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದೇವೆ. ತದನಂತರ ವಿಚಾರಣೆ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗಿದೆ. ಈಗ ಇದು ನಮ್ಗೆ ಹೆಂಗೆ ಆದಷ್ಟು ಬೇಗ ವಿತಿನ್ 6 to 8 hours ಒಳಗಡೆ ನಾವು ಅಷ್ಟೊಂದು ಎಫರ್ಟ್ಸ್ ಮಾಡಿ ಅವರು ಹೆಂಗೆ ಕಂಡುಹಿಡಿದ್ವಿ ಅಂದ್ರೆ, ಒಂದು ಅವರು ಅಫೆನ್ಸ್ ಮಾಡಬೇಕಾದ್ರೆ ಅವರು ಪಲ್ಸರ್ ಬೈಕ್ ಅಂತ ಬಂದು ಅವರು ಕಲ್ಲಿನ ಇಟ್ಕೊಂಡು ಕಲ್ಲಿಂದ ಹೊಡಿತೀವಿ, ನೀವು ನಿಲ್ಲಿಸಲಿಲ್ಲ ಅಂತ ಅವರು ಎದುರಿಸಿದ ಮೇಲೆ ಅವರು ವಿಕ್ಟಿಮ್ಸ್ ಅವರು ಗಾಡಿಯನ್ನು ನಿಲ್ಲಿಸಿರ್ತಾರೆ. ತದನಂತರ ಅವರು ಕೆಲವೊಂದು ಅವ್ರ ಜೊತೆ ಮಾತಾಡ್ತಾರೆ, ಎಲ್ಲಿಂದ ಬಂದಿದೆ, ಎಲ್ಲಿಗೆ ಹೋಗ್ತಿದೆ ಅನ್ನೋ ಸ್ವಲ್ಪ ವಿಚಾರಣೆ ಮಾಡೋ ಸಮಯದಲ್ಲಿ ನಮಗೆ ಒಂದು ಮಾಹಿತಿ ಬಂದಿರೋದೇನೆಂದ್ರೆ, ಫಿರ್ಯಾದಿದಾರ ಹೇಳಿದ ಪ್ರಕಾರ ಅವರು ಲೋಕಲೈಟ್ಸ್ ಇರಬಹುದು ಒಂದು, ಮತ್ತು ಅವ್ರ ಭಾಷೆ ಎಲ್ಲ ಲೋಕಲ್ ಭಾಷೆ ತರ ಇದೆ ಅನ್ನೋದೊಂದು ನಮಗೆ ಒಂದು ಐಡೆಂಟಿಟಿ ಸಿಕ್ಕಿದೆ. ಇದು ಆಚೆ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಯಲ್ಲ ಬಂದು ಮಾಡಿರುವಂತಹ ಕೆಲಸ ಅಲ್ಲ, ಇದು ಇದೇ ಜಿಲ್ಲೆಯಲ್ಲಿ ಅವರು ಮಾಡಿರುವಂತಹ ಒಂದು ಕೆಲಸ ಅನ್ನೋದು ನಮಗೆ ಫಸ್ಟ್ ಪ್ರಾಥಮಿಕ ವಿಚಾರಣೆಯಲ್ಲಿ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ತದನಂತರ ನಾವು ಸುತ್ತಮುತ್ತಲ ಹಳ್ಳಿಗಳೆಲ್ಲ 3 ತಂಡಗಳನ್ನು ಮಾಡಿ 3 ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಕಳಿಸ್ಕೊಟ್ಟು ಅವೆಲ್ಲ ವಿಚಾರಣೆ ಮಾಡ್ತಿದ್ದಾಗ ನಮ್ಗೆ ಕೆಲವೊಂದು ನೋಡಿದವರು ಹೇಳಿದರೆ, ಹೌದು ಈ ತರ ಇಬ್ಬರು ಯಾರೋ ಈ ತರ ಇಂಥ ವ್ಯಕ್ತಿಗಳು ಪಲ್ಸರ್ ಬೈಕ್ ಮೇಲೆ ಹೋಗ್ತಾ ಇರುವುದು ನಮ್ ಗಮನಕ್ಕೆ ಬಂದಿದೆ ಅನ್ನೋದು ಒಂದು ಕೆಲವೊಂದು ಬಾತ್ಮೀದಾರರಿಂದ ನಮಗೆ ಮಾಹಿತಿ ಸಿಕ್ಕಿದೆ. ಅದೇ ಲೀಡಲ್ಲಿ ಸಿಗ್ತಾ ಇದ್ದಾಗ ಇದರ ಜೊತೆನೂ ನಾವು ಈ ಜಿಲ್ಲೆಯಲ್ಲಿ ಹಿಂದಿನ ಕಳೆದ 5-6 ವರ್ಷಗಳಲ್ಲಿ ಇಂಥ ರಾಬರಿ ಮಾಡಿರುವ ಯಾರಾದರೂ ಟೀಮ್ ಏನಾದರೂ ಇದೆಯಾ ಅಥವಾ ಯಾರಾದರೂ ಆರೋಪಿಗಳಿದ್ದಾರಾ ಅನ್ನೋದು ಪ್ಯಾರಲ್ ಆಗಿ ನಾವು ಚೆಕ್ ಮಾಡೋದು ಶುರು ಮಾಡಿದ್ವಿ. ಮತ್ತು ಆ ಟೈಮಲ್ಲಿ ನಮಗೆ ಸಿಕ್ಕಿರುವಂತಹ ಕೆಲವೊಂದು ರಾಬರಿ ಟೀಮ್ಸು ಮತ್ತು ಅಲ್ಲಿ ಫಿರ್ಯಾದಿದಾರರು ಕೊಟ್ಟಿರುವಂತಹ ನಮ್ಗೆ ಐಡೆಂಟಿಫಿಕೇಶನ್ಸ್ ಎಲ್ಲ ಕೆಲವೊಂದರ ಜೊತೆ ಮ್ಯಾಚ್ ಆಗಿದೆ. ತದನಂತರ ಅವರ ಫೋಟೋಸ್ ಎಲ್ಲ ತೋರಿಸಿದಾಗ ಫಿರ್ಯಾದಿದಾರರು ಒಪ್ಕೊಂಡಿರ್ತಾರೆ, ಹೌದು ಇಂಥವರೇ ನಮಗೆ ಬಂದು ಅಡ್ಡಗಟ್ಟಿ ನಮ್ಮ ಬೈಕನ್ನು ರಾಬರಿ ಮಾಡ್ಕೊಂಡು ಹೋಗಿರ್ತಾರೆ ಅನ್ನೋದು ಮಾಹಿತಿ ಅವರು ಮಿಡ್ ನೈಟ್ ನಮಗೆ ಮಾಹಿತಿ ಸಿಕ್ಕುತ್ತೆ, ಅರೌಂಡ್ 1 to 2 o'clock. ತದನಂತರ ಇವ್ರದೆಲ್ಲ ಡಿಫ್ರೆಂಟ್ ಅವರು ಈಗಾಗಲೇ ಗೊತ್ತಾಗಿದೆ ಅವರು ಬಟರ್ಗಿ ಗ್ರಾಮದ ದತ್ತರ್ಗಾಂವ್ ಗ್ರಾಮ ಅಂತ. ತದನಂತರ ಅದೆಲ್ಲ ಆ ಏರಿಯಾಕ್ಕೆ ಹೋಗಿ ಚೆಕ್ ಮಾಡಿದಾಗ ಅವ್ರದ್ದು ನಮಗೆ ಸುಳ್ಳು ಸಿಕ್ಕಿದೆ, ಅವರು ಇಲ್ಲಿ ಇದ್ದಾರೆ ಅಂತ. ತದನಂತರ ಅವರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಒಪ್ಕೊಂಡಿರ್ತಾರೆ, ಅವರು ಮಾಡಿರೋದು ನಿಜ, ಅವರೇ ಮಾಡಿದ್ದಾರೆ ಮತ್ತು ಬೈಕ್ನು ಅವರು ಬೇರೆ ಕಡೆ
ಹೈಡ್ ಮಾಡಿಟ್ಟಿದ್ರಂತ ಮತ್ತು ಆ ಬೈಕ್ನು ರಿಕವರಿ ಮಾಡಿಕೊಂಡು 4:30 ಸ್ಟೇಷನ್ಗೆ ಬಂದಿದ್ವಿ. 4:30 ಆರೋಪಿ ಸಮೇತ ಮತ್ತು ಬೈಕ್ ಸಮೇತ ನಾವು ಸ್ಟೇಷನ್ಗೆ ನಮ್ಮ ಟೀಮ್ಸ್ ಅವರು ಕರ್ಕೊಂಡು ಬಂದಿದ್ದಾರೆ. ಅಷ್ಟೊಂದು ವೇಗವಾಗಿ ಬಹಳಷ್ಟು ಸೆನ್ಸಿಟಿವ್ ಈ ರಾಬರಿ ಡೆಪಾಯಿಟ್ಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರೋ ಸಮಯದಲ್ಲಿ ನಮ್ಮ ಅಧಿಕಾರಿಗಳು ಮಿಡ್ ನೈಟ್ ಆಪರೇಷನ್ ಲೆಕ್ಕದಲ್ಲಿ ಬಿಫೋರ್ 6 o'clock ಬೆಳಗ್ಗೆಗಿಂತ ಮುಂಚೆನೆ ಆರೋಪಿಯನ್ನು ಪತ್ತೆ ಹಚ್ಚಿ ಅವ್ರನ್ನೇ ವಶಪಡಿಸಿಕೊಂಡಿದ್ದಕ್ಕೆ ನಾವು ಎಂಟೈರ್ ಆಲಂದ್ ಡಿವೈಎಸ್ಪಿ ಅವರಿಗೂ ಮತ್ತು ಸಿಪಿಐ ಅಫ್ಜಲ್ಪುರ್ ಅವರಿಗೂ ಅವರದೇ ಟೀಮ್ ಆಗಿರುವಂತಹ PSI ಗಾನ್ಗಾಪುರ್ ಮತ್ತು PSI ಅಫ್ಜಲ್ಪುರ್ ಮತ್ತು PSI ರೇವೂರ್ ಮತ್ತು ಅವರ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾರಾಟ ಮಾಡಿಲ್ಲ ಸದ್ಯಕ್ಕೆ, ಬಟ್ ಅವರ ಮೇಲೆ ಒಂದು 4 ಕೇಸ್ ಈಗಾಗಲೇ ರಿಜಿಸ್ಟರ್ ಮಾಡಲಾಗಿದೆ. ಒಂದು RG ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸು, ಯೂನಿವರ್ಸಿಟಿಯಲ್ಲಿ ಒಂದು, ನರೋಣ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು, ಈ ಹಿಂದೆನೂ ರಾಬರಿ ಕೇಸಸ್ ಅವ್ರ ಮೇಲೆ ದಾಖಲಾಗಿದೆ. ಅದರ ಸಮೇತ ಇವರು ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸಲ್ಲಿನೂ ಆರೋಪಿ ಆಗಿದ್ದಾನೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತಾ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.